ಅವರೇ, ನಾನೇನಾದರೂ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತಿದ್ದೀನ? ನಿಮ್ಮ ಮನಸ್ಸಲ್ಲಿ ಏನೋ ಗೊಂದಲ ಇದೆ ಅಂತ ನಂಗೆ ಗೊತ್ತು, ಆದರೆ ಅದೇನು ಅಂತ ಕಂಡುಹಿಡಿಯೋಕ್ಕಾಗ್ತಾ ಇಲ್ಲ. ನಮ್ಮ ಮಧ್ಯೆ ಯಾವತ್ತೂ ಮುಚ್ಚುಮರೆ ಇರಬಾರ್ದು ಅಂತ ನಾನು ಬಯಸ್ತೀನಿ. ನಿಮಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ? ವಿರಾಟ್, ಅದ್ಯಾಕೆ ಹೀಗೆ ಕೇಳ್ತಿದ್ದೀರಾ? ಹಾಗಿದ್ರೆ ಮನಸ್ಸಲ್ಲಿ ಏನಿದ್ರು ಅದನ್ನ ಧೈರ್ಯವಾಗಿ ನನ್ನ ಹತ್ರ ಹೇಳಿ. ನಿಮ್ ಹತ್ರ ತುಂಬಾ ಮಾತಾಡ್ಬೇಕು ವಿರಾಟ್, ಆದ್ರೆ ಈ ವಿಷಯನ ಹೇಗ್ ಹೇಳ್ಬೇಕು ಅಂತ, ಎಲ್ಲಿಂದ ಶುರು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಅದ್ರ ಬಗ್ಗೆ ಯೋಚನೆನೇ ಮಾಡದೆ ಎಲ್ಲಾನು ನನ್ನ ಹತ್ರ ಹೇಳಿ. ಆಮೇಲೆ ನೀವ್ ನನ್ನನ್ನ ಹೇಗ್ ನೋಡ್ತಿರೋ ಅನ್ನೋ ಭಯ. ಭಯ ಯಾಕೆ ಸಿಂಧು ಅವರೇ? ನೀವೇನೇ ಹೇಳಿದ್ರು ಅದನ್ನ ನಾನು ಸರಿಯಾದ ರೀತಿಲಿ ಅರ್ಥ ಮಾಡ್ಕೋತೀನಿ. ಒಂದ್ ವೇಳೆ ನಾನೇ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ನೀವು ಸರಿ ಮಾಡಿ. ಹಾಗಲ್ಲ. ಐ ಟ್ರಸ್ಟ್ ಯು. ಧೈರ್ಯವಾಗಿ ಹೇಳಿ, ನಾನು ನಿಮ್ಮನ್ನ ಯಾವತ್ತೂ ತಪ್ಪಾಗಿ ತಿಳ್ಕೊಳ್ಳಲ್ಲ. ವಿರಾಟ್, ನಾವೆಲ್ಲರೂ ಎಸ್ಟೇಟ್ಗೆ ಹೋಗಿದ್ವಲ್ಲ, ಅದೇ ಕುಲದೇವ್ರಿಗೆ ಹೌದು, ಸಕಲೇಶ್ಪುರಕ್ಕೆ ಹೋಗಿದ್ವಿ. ಆಗ ವಿರಾಟ್, ಮಗು ತುಂಬಾ ಅಳ್ತಿದೆ, ಒಂದ್ ನಿಮಿಷ ಬಂದೆ. ಸಿಂಧು, ಯಾಕೆ ಸಿಂಧು ಅವರು ಸಕಲೇಶ್ಪುರ ಎಸ್ಟೇಟು ಫಸ್ಟ್ ನೈಟ್ ಬಗ್ಗೆನೇ ಹೇಳ್ತಾ ಇದ್ದಾರೆ? ಇಲ್ಲ, ಆ್ಯಕ್ಚುಯಲ್ ಸಮಸ್ಯೆ ಬೇರೆ ಏನೋ ಇದೆ. ಅದೇನು ಅಂತ ಕಂಡುಹಿಡಿಬೇಕು. ಅಳ್ಬಾರ್ದು ಕಂದ. ಏನಾಯ್ತು? ಮಗು ಯಾಕೆ ಇಷ್ಟ ಅಳ್ತಿದೆ? ಮಲ್ಗಕ್ ತುಂಬಾ ಹಠ ಮಾಡ್ತಿದ್ದಾಳೆ ಸಿಂಧು. ಅಷ್ಟೇನಾ? ಕೊಡಿ ಅವಳ, ಬಾಕಂದ. ನನಗೆ ಮತ್ತೆ ಎಲ್ಲಿ ಜ್ವರ ಬಂದ್ಬಿಡ್ತು ಅಂತ ಭಯ ಆಯ್ತು. ಅಕ್ಕ ಎಲ್ಲಿ? ಮಲ್ಗಿದ್ದಾಳೆ. ಮಗುನ ಮಲಗಿಸ್ದೆ ಮಲಗ್ಬಿಟ್ಲಾ? ನಾಳೆಯಿಂದ ಬೆಳಿಗ್ಗೆ ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ಬೇಕು ಅಂತ ಮಗುನ ನನ್ನ ಕೈ ಕೊಟ್ಟು ಮಲಗ್ಬಿಟ್ಲು. ಮಗು ಎಷ್ಟೇ ಹತ್ರು ಕೇಳಿಸ್ದೆ ಹಾಗೆ ಮಲಗಿದ್ದಾಳೆ ನೋಡು. ಅಪ್ಪ, ನೀವಿನ್ನು ಮಲಗಿಲ್ವಾ? ಇಲ್ಲ ಕಣೋ. ಮೊಮ್ಮಗಳು ಗಲಾಟೆಗೆ ನಿದ್ದೆ ಬರ್ತಿಲ್ಲ ಅನ್ಸತ್ತಲ್ವಾ? ಮಗುವಿಂದ ಅಲ್ಲ ಕಣೋ, ಮನೆಯಲ್ಲಿ ಆಗ್ತಿರೋ ಬೆಳವಣಿಗೆಯಿಂದ ನಿದ್ದೆನೇ ಬರ್ತಾ ಇಲ್ಲ. ನಿನ್ನ ಮಗಳು ನಿಜಕ್ಕೂ ಪುಣ್ಯವಂತ ಕಣೋ. ಏನೋಪ್ಪ, ಮಗುನ ಮಲಗಿಸ್ಬೇಕಾಗಿರೋ ಅಮ್ಮ ಇವಳ ಬಗ್ಗೆ ಯೋಚನೆ ಇಲ್ದೇನೆ ಮಲಗಿದ್ದಾಳೆ. ಚಿಕ್ಕಮ್ಮ ಇದ್ದಾಳಲ್ಲ, ಬಿಡೋ. ಅಥರ್ವ, ನೀವಿಬ್ರು ಚಿಕ್ಕೋರಿದ್ದಾಗ ನಿಮ್ಮಮ್ಮ ಬೇಗ ಬಂದ್ಬಿಡ್ತಾಳೆ ಅಂತ ಸುಳ್ಳು ಹೇಳ್ಬಿಟ್ಟು ಬಾಗ್ಲತ್ರನೇ ಕೂರಿಸ್ತಾ ಇದ್ದೆ. ನೀವು ನಿಮ್ಮ ಅಮ್ಮಂಗೋಸ್ಕರ ಕಾಯ್ದು ಕಾಯ್ದು ಅಲ್ಲೇ ನಿದ್ದೆ ಮಾಡಿಬಿಡ್ತಾ ಇದ್ರಿ. ನಾನು ನಿಮಗೆ ಕತೆ ಹೇಳಿ ಮಲಗಿಸಿದ್ದಕ್ಕಿಂತ ನಿಮ್ಮ ಅಮ್ಮನ ಕಾಯ್ತಾ ಕಾಯ್ತಾ ನಿದ್ದೆ ಮಾಡಿರೋದೇ ಜಾಸ್ತಿ. ಈಗ ನಿನ್ನ ಮಗುಗೆ ಆ ರೀತಿ ಆಗಲ್ಲ ಕಣೋ. ಅದನ್ನ ನೋಡ್ಕೊಳ್ಳೋಕೆ ಅವ್ರ ಚಿಕ್ಕಮ್ಮ ಇದ್ದಾರೆ. ನೋಡಿದ್ಯಾ ಹೇಗೆ ಸಮಾಧಾನ ಮಾಡಿದ್ಲು? ಇಷ್ಟೇ ಬೇಕಾಗಿರೋದು ಮಕ್ಕಳಿಗೆ.
ಅಮ್ಮ ಅಂತ ಬಂದಾಗ ಹಾತ್ಕೊಳ್ಳುವಂಥ ಕೈಗಳು, ಭಯ ಆದಾಗ ಅವಳ ಅಪ್ಪಗೆ ಸಿಕ್ಬಿಟ್ರೆ ಸಾಕು. ಎದೆ ಬಡ್ತಾ ಕೇಳ್ತಾ ಕೇಳ್ತಾ ಆ ಭಯನೆಲ್ಲ ಮರ್ಸ್ಬಿಡುತ್ತೆ. ಥ್ಯಾಂಕ್ಸ್ ಸಿಂಧು. ಥ್ಯಾಂಕ್ಸ್ ಯಾಕತ್ತರ್ವಾ, ನಾನು ಈ ಮಗುಗೆ ಚಿಕ್ಕಮ್ಮ ಅನ್ನೋದನ್ನ ಮರಿಬೇಡಿ. ನೋಡಿ ಬಂಗಾರಿ ನಿಮ್ಮ ಅಪ್ಪನ. ನಿಮಗೂ ಥ್ಯಾಂಕ್ಸ್ ಅಪ್ಪ. ನನಗೆ ಯಾಕೋ ಥ್ಯಾಂಕ್ಸು. ಅಮ್ಮ ಇಲ್ಲದೆ ಇದ್ದಾಗ ನನ್ನನ್ನು ಅಣ್ಣನ್ನ ಅಮ್ಮನ ಹಾಗೆ ನೋಡ್ಕೊಂಡಿರೋದಕ್ಕೆ. ಹೆಣ್ಣಿಗ್ ಮಾತ್ರ ಗಂಡಾಗಕ್ಕಾಗತ್ತೆ ಅನ್ನೋ ಮಾತು ನಿಮ್ ವಿಷಯದಲ್ಲಿ ಸುಳ್ಳು ಮಾಡ್ಬಿಟ್ರಿ ಮಾವ. ಹಾಗೇನಿಲ್ಲಮ್ಮ, ನಮ್ಮ ಮಕ್ಕಳನ್ನ ನಾವು ನೋಡ್ಕೊಳ್ಳೋದು ಕಷ್ಟನಾ? ಅಥರ್ವ, ವಿರಾಟ್, ನಿಮ್ಮಿಬ್ರಿಗೂ ಥ್ಯಾಂಕ್ಸ್ ಕಣ್ರು. ನಿಮ್ಮಮ್ಮ ಬರ್ತಾಳೆ ಬರ್ತಾಳೆ ಅಂತ ನಾನು ಸುಳ್ಳು ಹೇಳ್ಬಿಟ್ಟು ನಿಮ್ಮನ್ನು ಹಾಗೆ ಮಲಗಿಸ್ತಾ ಇದ್ದೆ. ನೀವು ಆ ಸುಳ್ಳುನೇ ನಂಬ್ಕೊಂಡು ಮಲಗ್ಬಿಡ್ತಾ ಇದ್ರಿ. ಒಂದು ದಿನಾನೂ ನನ್ನನ್ನು ಪ್ರಶ್ನೆ ಮಾಡಲಿಲ್ಲ. ಅದಕ್ಕೆ ಥ್ಯಾಂಕ್ಸ್. ಅಪ್ಪ ಅಳ್ತಾ ಇದ್ದೀರಾ? ಇಲ್ಲಪ್ಪ, ಹಾಗೆ ಒಂದು 20 ವರ್ಷದ ಹಿಂದೆ ಹೊರಟೋದೆ ಅಷ್ಟೇ. ಸಿಂಧು, ಮಗು ಸಮಾಧಾನ ಆಯ್ತಲ್ವಾ? ಆ ಥರ ಒಂದು ಕೊಡು, ಹೋಗಿ ಅವ್ರ ಅಮ್ಮನ ಪಕ್ಕನ ಮಲಗಿಸ್ಲಿ. ಕೊನೆ ಪಕ್ಷ ಆ ಮಗು ನಮ್ಮ ಅಮ್ಮನ ಪಕ್ಕ ಮಲಗಿದ್ದೀನಿ ಅಂತ ನೆಮ್ಮದಿಯಾಗಿ ನಿದ್ದೆ ಮಾಡುತ್ತೆ. ಹಾ ಮಾವ, ಹುಷಾರು. ಬಾರ್ 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 ಬಂಗಾರ ಬಾರ್ ಬಾರ್ ಬಾರ್. ಗುಡ್ ನೈಟ್ ಬೇಬಿ. ಅಣ್ಣ, ನೀನು ಯಾವುದೇ ಟೆನ್ಷನ್ ಇಲ್ಲದೆ ಮಗು ಜೊತೆ ತಾಚಿ ಮಾಡಿಬಿಡು. ಸರಿ. ವಿರಾಟ್, ನೀವು ಹೋಗಿ ಮಲ್ಗಿ, ತುಂಬಾ ಲೇಟ್ ಆಯ್ತು. ಸರಿ. ಬರ್ತಾ ಬರ್ತಾ ಅಕ್ಕನ ಬಿಹೇವಿಯರ್ ತುಂಬಾ ಬದಲಾಗ್ತಿದೆ. ಏನ್ ಮಾಡೋದು? ಬನ್ನಿ, ನಾವು ಹೋಗಿ ಮಲಗೋಣ.